ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನು ಬರೆದ ಪತ್ರಿಕೆ 41ನೇ ಅಧ್ಯಾಯ 10ನೇ ವಚನ. ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ದಿನದ ದೇವರ ವಾಗ್ದಾನ ನಮ್ಮೊಟ್ಟಿಗೆ ಏನೆಂದರೆ, ಭಯಪಡಬೇಡ, ನಾನು ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ ದೇವರು ನಮಗೆ ಧೈರ್ಯವನ್ನು ಕೊಡುವಂಥವನಾಗಿದ್ದಾನೆ. ಆತನು ನಮ್ಮ ಕಷ್ಟಗಳಲ್ಲಿ ಆತನು ನಮಗೆ ಸಹಾಯಕನಾಗಿದ್ದಾನೆ. ಆತನ ನೀತಿಯ ಬಲಗೈ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಪ್ರಿಯರೇ, ಭಯಪಡಬೇಡ ಎಂಬುದಾಗಿ ಆತನು ನಮ್ಮಲ್ಲಿ ಮಾತನಾಡುವಾಗ, ದೇವರು ನಮ್ಮ ಜೊತೆ ಇದ್ದಾನೆ ಎಂಬ ಭರವಸೆ ಇರುವುದರಿಂದ ಭಯಕ್ಕೆ ಸ್ಥಳವಿರುವುದಿಲ್ಲ. ಜೀವನದಲ್ಲಿ ಕಷ್ಟಗಳು ಬಂದರೂ ನಾವು ಒಬ್ಬಂಟಿಗರಲ್ಲ ಪ್ರಿಯರೇ. ಆತನು ನಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ. ಆತನು ನಮಗೆ ಧೈರ್ಯವನ್ನು ಕೊಡುವಂಥವನಾಗಿದ್ದಾನೆ. ನಮ್ಮ ಸ್ವಂತ ಶಕ್ತಿ ಸಾಕಾಗೋದಿಲ್ಲ. ಅಂಥ ಸಮಯಗಳಲ್ಲಿ ದೇವರು ನಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ. ಪ್ರಿಯರೇ, ನಮ್ಮ ಸಂಗಡ ಇರುವ ಆತನು ಅತ್ಯದ್ಭುತವಾದಂಥ ದೇವರಾಗಿದ್ದಾನೆ. ಪ್ರಿಯರೇ, ಯಾವಾಗಲೂ ನಾವು ನಿರಾತಂಕದ ಪರಿಸ್ಥಿತಿಗಳಲ್ಲಿ, ಒಬ್ಬಂಟಿಗರ ಜೀವಿತದಲ್ಲಿ, ರೋಗ ರುಜಿನಗಳಲ್ಲಿ ಬಳಲುತ್ತಿರುವಾಗ, ಸಾಲಗಳಲ್ಲಿ ನಾವು ನರಳುತ್ತಿರುವಾಗ, ಅನೇಕ ರೀತಿಯಾಗಿ ಪರಿಸ್ಥಿತಿಗಳಲ್ಲಿ, ನಾವು ಕಠಿಣದ ಪರಿಸ್ಥಿತಿಗಳಲ್ಲಿ ನಾವು ಎದುರಿಸ್ತಿರುವಾಗ ಆತನು ನಮಗೆ ಧೈರ್ಯವನ್ನು ಕೊಡುವಂಥವನಾಗಿದ್ದಾನೆ. ಪ್ರಿಯರೇ, ನಾನು ಸೋತೆ ಎಂಬುದಾಗಿ ನೀವು ಯಾವುದೇ ಸಂದರ್ಭದಲ್ಲಿ ದೇವರ ಮೂಲಕವಾಗಿ ಪ್ರಾರ್ಥನೆಯಲ್ಲಿ ನಡೆಯಬೇಕೆಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಪ್ರಿಯರೇ, ದೇವರು ಸಹಾಯ ಮಾಡುವ ಮಾರ್ಗಗಳು ನಮಗೆ ತಿಳಿಯದಿರಬಹುದು, ಆದರೆ ಸಹಾಯವು ಆತನು ಖಂಡಿತವಾಗಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಯಾವ ರೀತಿ ಒಂದು ಮಗು ಕೆಳಗೆ ಬಿದ್ದಾಗ ತಾಯಿ ಆ ಮಗುವನ್ನು ಕೈ ಹಿಡಿದು ಮೇಲೆತ್ತುತ್ತಾಳೋ, ಅದೇ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಕೈ ಹಿಡಿದು ಮೇಲೆತ್ತುವಂಥವನಾಗಿದ್ದಾನೆ. ಪ್ರಿಯರೇ, ನಾವು ಒಬ್ಬಂಟಿಗರಾಗಿ ನೋವುಗಳನ್ನು, ಕಣ್ಣೀರುಗಳನ್ನು ಎಷ್ಟೋ ಸಮಯದಲ್ಲಿ ಕಳೆಯುತ್ತಿರುವಾಗ ಅಂಥ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈ ಅಂದರೆ ಪ್ರಿಯರೇ, ಆತನು ನೀತಿಯ ಬಲಗೈ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಪ್ರಿಯರೇ, ದೇವರು ನಮ್ಮ ಜೊತೆಯಲ್ಲಿರುವಾಗ ಭಯಪಡಬೇಕಾಗಿಲ್ಲ. ಆತನು ನಮ್ಮ ಬಲವು, ಸಹಾಯವು, ರಕ್ಷಣೆಯೂ ಆಗಿದ್ದಾನೆ. ಪ್ರಿಯರೇ, ಆದ ಕಾರಣ ನಾವು ಎಂದಿಗೂ ಧೈರ್ಯದಿಂದ ಮುಂದೆ ನಡೆಯೋಣ. ಬಲ ಹೊಂದಿಕೊಂಡು ದೇವರಲ್ಲಿ ನಂಬಿಕೆಯಿಂದ ಮುಂದೆ ನಡೆಯೋಣ. ಪ್ರಾರ್ಥನೆ ಜೀವಿತದಲ್ಲಿ ಮುಂದೆ ಸಾಗೋಣ. ಪ್ರಿಯರೇ, ದೇವರೇ ಸ್ತೋತ್ರ ಸ್ವಾಮಿ. ನಾವು ಭಯಪಡುವುದಿಲ್ಲ ಕರ್ತನೆ. ನೀನು ನಮ್ಮೊಟ್ಟಿಗಿರುವಾಗ, ನೀನು ನಮಗೆ ಆಧಾರವಾಗಿರುವಾಗ ಸ್ವಾಮಿ, ನಾವು ಭಯಪಡುವುದಿಲ್ಲ ಕರ್ತನೆ. ನಮ್ಮೊಟ್ಟಿಗೆ ನೀನು ಧೈರ್ಯದ ಕೋಲಾಗಿದ್ಯಾ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಎಷ್ಟೋ ಕಷ್ಟದ ಸಮಯಗಳಲ್ಲಿ ಕರ್ತನೆ, ನಾವು ಒಬ್ಬಂಟಿಗರಲ್ಲ ಸ್ವಾಮಿ. ಜಗತ್ತಿನ ಸೃಷ್ಟಿಕರ್ತನಾಗಿರುವಂಥ ನೀನು ನಮ್ಮೊಟ್ಟಿಗೆ ಕರ್ತನೆ ಮುಂದೆ ನಡೆಸುವುದಕ್ಕಾಗಿ ನಮ್ಮ ಕೈ ಹಿಡಿದು ಮೇಲೆತ್ತುತ್ತಿದ್ಯಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಇಷ್ಟು ದಿನಗಳ ಕಾಲದಲ್ಲಿ ಎಷ್ಟೋ ಕಷ್ಟಗಳಲ್ಲಿ ಒಬ್ಬಂಟಿಗರಾಗಿ ಕಣ್ಣೀರಿನಿಂದ ನೋವು ಪಡುತ್ತಿರುವಂಥ ಪ್ರತಿಯೊಬ್ಬರಿಗೂ ಕರ್ತನೆ, ಈ ದಿನ ನೀನು ವಾಗ್ದಾನ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರನ್ನು ಬಲಪಡಿಸು, ಅವರಿಗೆ ಧೈರ್ಯವಾಗಿ ನೀನು ತಾನೇ ಎಬ್ಬಿಸು ಎಂಬುದಾಗಿ, ಅವರ ಕಷ್ಟಗಳಿಂದ ಅವರನ್ನು ಹೊರಗೆ ತರಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಯೇಸು ಸ್ವಾಮಿ, ನಿನಗೆ ಸ್ತೋತ್ರ ಕರ್ತನೆ. ಈ ದಿನ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಾಕ್ಯವನ್ನು ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ, ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮ ಆಶೀರ್ವಾದ ಮಾಡಲೆಂಬುದಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆಮೆನ್.